ನನ್ನ ಮಗಳಿಗೆ ಯಾಕೆ ಹೇಳಕ್ಕೆ ಬರ್ಬೇಕು ಇವಳು ದೀಕ್ಷೆ ಅನ್ನೋಳು. ಅವರಿಬ್ರು ವಾರ್ಗಿತ್ತಿರಂದ್ಮೇಲೆ ಅವ್ರೇನೋ ಪರದಾಡ್ತಾರೆ, ಇವಳು ಯಾಕೆ ಕೇಳಬೇಕು ಅಂತ ಅದನ್ನೇ ಹೋಗಿ ಹೇಳ್ತೀನಿ. ನಿನ್ನ ಮಗಳು ಯಾಕಮ್ಮ ಕೇಳಬೇಕು ಅಂತ ಶಾಂತಮ್ಮನ್ನೇ ಕೇಳ್ತೀನಿ, ನಾನೇನು ಅವಳಿಗೇನೆ ಹೆದರಿಕಮ್ಮಲ್ಲ. ಏ ದೀಕ್ಷೆ ಅನ್ನೋಳೆ ಬಾರ ಇಲ್ಲಿ. ನಿನ್ಗೆ ಯಾಕೆ ಬೇಕು? ನನ್ನ ಮಗಳು ಅವಳು ಹೆಂಗೋ ಗುದ್ದಾಡ್ತಿರ್ತಾರೆ, ನೀನು ಯಾಕೆ ಹೋಗಿ ನನ್ನ ಮಗಳಿಗೆ ಲಾಸ್ಟ್ ವಾರ್ನಿಂಗು ನಮ್ಮ ಸುದ್ದಿಗೆ ಬಂದರೆ ಏನಿಲ್ಲ ಅಂತ ಹೇಳಿ ನೀನು ಯಾಕೆ ಹೇಳ್ಬೇಕು? ಯಾರಪ್ಪ ಹಿಂಗೆ ಮಾತಾಡ್ತಾರೆ? ಯಾಕಮ್ಮ ಏನಾಯಿತು? ಫಸ್ಟು ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ನಿನ್ನ ಮಕ್ಕಳಿಗೆ. ಅಲ್ಲ ಸುಮ್ಮನಿದ್ದರ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋ ಬುದ್ಧಿ ಕಲಿಸ್ಬೇಡ. ಅಲ್ಲ ದೀಕ್ಷಿಗೆ ಏನು ಬೇಕು? ನನ್ನ ಮಗಳೂ ಸಂಗೀತ ಪರದಾಡಿದ್ದಾರೆ, ಅವರಿಬ್ರು ನೋಡ್ಕೊಂತಾರೆ. ಅವ್ರು ಆರ್ಗಿತ್ತಿರಂದ್ಮೇಲೆ ಅವರಿಬ್ರು ಜಗಳ ಆಡಿದರೆ ಅವರಿಬ್ರು ನೋಡ್ಕೊಂತಾರೆ. ನಿನ್ನ ಮಗಳಿಗೆ ಏನು ಬೇಕು ಅಂತ ಹೇಳಿ, ಅವಳಿಗೆ ಸಣ್ಣವಳಿಗೆ ಏನು ಬೇಕು? ಗಂಡ ಇಲ್ದವಳಿಗೆ ಅವಳಿಗೆ ಏನು ಬೇಕು? ಬಂದು ನನ್ನ ಮಗಳಿಗೆ ಏನು ಹೇಳೋದವಳು? ಹಂಗೆ ಮಾಡಿದಾಳೆ ಹಿಂಗೆ ಮಾಡಿದಾಳೆ ಅಂತ ಹೇಳ್ತಾಳಂತೆ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳಲ್ಲ. ನಾನು ಇದ್ದೀನಿ ನಮ್ಮ ಅಕ್ಕನಿಗೆ ಸಪೋರ್ಟಿಗೆ ಅಂತ ಹೇಳಕ್ಕೆ ಬಂದಿದ್ಲಂತೆ. ನಾವು ಇದ್ದೀವಿ ನನ್ನ ಮಗಳಿಗೆ ಸಪೋರ್ಟಿಗೆ. ನನ್ನ ಮಗಳಿಗೂ ಒಯ್ದಾರೆ, ತಂದೆ ತಾಯಿ ಆಂಟಿ ಅಂಕಲ್ ಎಲ್ಲ ಇದ್ದಾರೆ, ಎಲ್ಲರೂ ಒಯ್ದಾರೆ ನಮಗೂ. ಏನು ಇವಳಿಗೆ ಎಲ್ಲ ಇರೋದು ಸಂಬಂಧಿಕರು. ಏಯ್ ನೀನೇ ಅಂದಿರೋದು ಇವತ್ತು ನಿನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸು ಅಂತ ಹೇಳಿ. ಏನು ಮಾತಾಡ್ತಾ ಇದೆಯಾ ನೀನು? ಏನು ಮಾತಾಡ್ತಾ ಇದೆಯಾ? ನಿನ್ನ ಮಗಳು ಮೋಸ ಮಾಡಿ ಕಂಪ್ಯೂಟರ್ ಸೆಂಟ್ರ್ ಬರ್ಸ್ಕೊಂಡಿದ್ದಾಳೆ ಅಂತ ಹೇಳಿ ಅವಳನ್ನ ಮಾತಾಡಿರೋದಕ್ಕೆ ಅವಳು ಹೇಳೋದಕ್ಕೆ ಬಂದಿರೋದು ಗೊತ್ತಾ? ಮೋಸ ಮಾಡಿ ಬರ್ಸ್ಕೊಂಡಿಲ್ಲ, ಅವಳು ದುಡ್ಡು ಕೊಟ್ಟು ತಗೊಂಡಿರೋದ ರೊಕ್ಕನ ಹತ್ರ, ಬಿಟ್ಟೋಗಿರೋದು ಅವನು. ಅದು ಬಿಟ್ಬಿಟ್ಟು ನನ್ನ ಮಗಳ ಮೇಲೆ ತಗೊಂಡಿರೋರ ಮೇಲೆ ಬೇರೆ ಯಾರನ್ನ ಕೊಂಡ್ಕೊಂಡಿದ್ರೆ ಬೇರೆಯವ್ರ ಮೇಲೆ ಹಂಗೆ ಜಗಳಕ್ಕೆ ಹೋಗ್ತಾ ಇದ್ಲ ನಿನ್ನ ಮಗಳು? ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು. ಇದನ್ನೆಲ್ಲ ನೀನು ಹೇಳೋ ಅಂಥದ್ದಲ್ಲ. ನಮ್ಮ ಮನೆ ಬಾಗ್ಲಕ್ಕೆ ಬರಬೇಡ ನೀನು ಇಂಥವೆಲ್ಲ ಹೇಳ್ಕೊಂಡು. ಏಯ್ ಸರಿಯಾಗಿ ಮಾತಾಡು ನೀನು ಸರಿಯಾಗಿ ಮಾತಾಡೆ. ಫಸ್ಟು ನಮ್ಮ ಮನೆ ಬಾಗ್ಲಿಗೆ ಬಂದು ನೀನೇನೇ ಮಾತಾಡೋದು? ಮತ್ತೆ ನಿನ್ನ ಮಗಳಿಗೆ ಅಂತ ಬುದ್ಧಿ ಕಲಿಸಿದೀಯಾ, ಅದಕ್ಕೇನೆ ನನ್ನ ಮಗಳು ಸುದ್ದಿ ಬಂದಿರೋದಕ್ಕೆ ಹೇಳ್ತಾ ಇರೋದು. ಅವಳು ಹೆಂಗೆ ಹೋಗಿ ನನ್ನ ಮಗಳಿಗೆ ವಾರ್ನಿಂಗ್ ಮಾಡಿಲ್ಲ, ನಾನು ಹಂಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಸುದ್ದಿ ಬಂದ್ರೆ ನಾವು ಬಿಡಲ್ಲ. ಏನಮ್ಮ ಯಾಕೆ ಅಮ್ಮ ಹಿಂಗೆ ಬಂದು ಗಲಾಟೆ ಮಾಡ್ತಾ ಐತೆ? ನೋಡಮ್ಮ ನಾವು ಹೇಳ್ಕೊಟ್ಟಿದ್ದೀವಂತೆ ಎಲ್ಲನ. ನೋಡು ನೀನು ಯಾಕೆ ಬಂದು ನನ್ನ ಮಗಳ ಮೇಲೆ ಜೋರು ಮಾಡೋದು? ನಿನ್ನ ಮಗಳಿಗೆ ಹಂಗೆ ಹೇಳ್ಕೊಟ್ಟಿದ್ಯಾ ಹಿಂಗೆ ಹೇಳ್ಕೊಟ್ಟಿದ್ಯಾ? ನಿನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸು ಅಂತ ಬಂದವಳೆ. ನನ್ನ ಮಗಳಿಗೆ ನಾನು ಬಿಡಮ್ಮ ಅನುಸರಿಸ್ಕೊಂಡು ಹೋಗಮ್ಮ, ಏನೋ ಆಗುತ್ತೆ. ನೀನಾಗಿ ನೀನು ಎಲ್ಲನ ಮುಚ್ಚಿಕ್ಕೆ ಹೋಗಮ್ಮ ಎಲ್ಲನ. ಸುಮ್ಮನೆ ಯಾಕೊಬ್ರ ಮೇಲೆ ಅಪರಾಧ ಮಾಡಬಾರ್ದು ಕಣಮ್ಮ, ಕಾಣ್ದಿಲ್ಲೋದು ಮಾತಾಡಬಾರ್ದು ಅಂತ ನಾನು ಇನ್ನು ಒಳ್ಳೇದು ಹೇಳಿದ್ನೇ ಹೊರ್ತು ನನ್ನ ಮಗಳಿಗೆ ಗುದ್ದಾಡಮ್ಮ ನೀನು ಅಂತ ಹೇಳಿಲ್ಲ. ನೀನು ಹಿಂಗೆ ಮಾತಾಡ್ತೀಯ? ನೀನೇ ಬಂದು ನನ್ನ ಮನೆ ಬಾಗ್ಲಿಗೆ ಇವತ್ತು ಹಿಂಗೆ ಹೇಳಿದ್ದು. ನೀನು ಯಾವಳು ನನಗೆ ಹಿಂಗೆ ಹೇಳಿರಲಿಲ್ಲ. ನನ್ನ ಮಕ್ಳಿಗೆ ನಾನು ಹೆಂಗೆ ಕಲಿಸಿದ್ದೀನಿ ಅಂತ ನನಗೆ ಗೊತ್ತೈತೆ. ಅಲ್ಲ ಈ ಅಮ್ಮ ಯಾಕೆ ನಮ್ಮ ಮನೆಗೆ ಬಂದು ಹೇಳ್ತಾ ಇದ್ದಾಳೆ? ಫಸ್ಟ್ ನಮ್ಮ ಮನೆಯಿಂದ ಹಸಿಕ್ಕೆ ಹೋಗ್ಲೇಳು, ಇಲ್ಲ ಮನೆಗೆ ಕಾಲಿಕ್ಕೆ ಬೇಡ ನೀನು. ಹೇಳೋಕೆ ಬಂದಿದ್ದೀನಿ. ನಾನು ಅರಮನೆ ಅಂತ ಮನೆ 2 ಮನೆ ಕಟ್ಟಿದ್ದೀನಿ. ನಿಂದೊಬ್ಳದ್ದು ಎಲ್ಲ ಕಣೆ ಮನೆ ಇರೋದು. ಹೋಗ್ತೀನಿ ಹೇಳೋಗಕ್ಕೆ ಬಂದಿದ್ದೀನಿ. ಇಲ್ಲೋಡು ನನ್ನ ಮಗಳಿಗೆ ನೀನು ಹೆಂಗೆ ವಾರ್ನಿಂಗ್ ಮಾಡಿದ್ಯೋ ನಾನು ನಿನಗೆ ಹಂಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನನ್ನ ಸುದ್ದಿಗೆ ಬಂದ್ರೆ ನಾನು ಮಾತ್ರ ಬಿಡೋದಿಲ್ಲ ನೋಡಿ, ಹೇಳಿರ್ತೀನಿ. ನಾವು ಬಿಡಲ್ಲ, ಹೋಗು. ಮೋಸ ಮಾಡಿ ನನ್ನ ಹಳ್ಳಿಯನ್ ಕಂಪ್ಯೂಟರ್ ಸೆಂಟ್ರಲ್ಲನ ನಿಮ್ಮ ಅಕ್ಕಗೆ ಹೇಳ್ಬಿಟ್ಟು ಅಲ್ಲ ನನ್ನ ಹಳ್ಳಿಯ ಮಾಡ್ತಿರೋದನ್ನೆಲ್ಲ ಬರ್ಸ್ಕೊಂಡಿದ್ಯಾ? ನಿನ್ನ ಕಣ್ಣೆದ್ರಿಗೇನೆ ನನ್ನ ಹಳ್ಳಿಯನ್ಗೊಂದು ಕಂಪ್ಯೂಟರ್ ಸೆಂಟ್ರಿಗೆ ಕೊಡ್ತೀನಿ. ನಿನ್ನ ಕಣ್ಣೆದ್ರಿಗೆ ಕೊಡ್ತೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ದುಡ್ಡು ಕೊಟ್ಟಿದ್ದೀನಿ ತಂಡಿದ್ದೀನಿ. ಒಂದ್ಸತಿ ಹೇಳೋದು ಅರ್ಥ ಮಾಡ್ಕ. ಬಿಡೆ ಮೋಸ್ಕಾತಿ ನೀನು ಮೋಸ ಮಾಡಿ ಬರ್ಸ್ಕೊಂಡಿರೋದು. ನಿನ್ನ ಮಗಳನ್ನ ನೀನು ಹಿಂಗೆ ಹೇಳ್ತಾ ಇದ್ದೀರಾ? ಮೋಸ ಮಾಡಿ ತಗೊಂಡಿರೋದು. ಬಾ ಹೋಗೋಣ ದೇವಸ್ಥಾನ ಹತ್ರ, ಬಾ ಹೋಗೋಣ ದೇವಸ್ಥಾನ ಹತ್ರ. ನಾನು ಪ್ರಮಾಣ ಮಾಡ್ತೀನಿ, ನೀನು ಪ್ರಮಾಣ ಮಾಡು. ನಾನು ಮೋಸ ಮಾಡಿ ತಗೊಂಡಿಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡಿರೋದಂತ ನಾನು ಹೇಳ್ತೀನಿ. ಹೋಗಿರೋ ನಿನ್ನಳಿಯ ಕರ್ಕೊಂಡೋಗಿರೋರು ನೀವು ದೊಡ್ಡ ಬಿಸ್ನೆಸ್ ಮಾಡೋಕ್ಕಂತ ಹೇಳಿ ನನ್ನ ಮೇಲೆ ತಕ್ಕಿದ್ರೆ ನೋಡಿ ಸರಿ ಹೋಗಲ್ಲ. ಸುಮ್ಕಿರಮ್ಮ, ಸುಮ್ಮನಿರು. ದೊಡ್ಡರ ಮೇಲೆ ಕೈ ಮಾಡಬೇಡ, ಸುಮ್ಮನಿರು ದೀಕ್ಷಾ, ಹೊಡಿಬೇಡ, ಸುಮ್ಕಿರು. ಅಲ್ಲ ನೋಡಮ್ಮ, ಮತ್ತೆ ಇವರು ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ. ನಾನೇನಾದರೂ ಇವ್ರಿಗೆ ಮೋಸ ಮಾಡಿದ್ದೀನ? ಇವ್ರ ಮಗಳು ಯಾವಾಗಲೂ ಮೋಸ ಮಾಡಿದ್ದಾರೆ ಅಂತ ಮಾತಾಡ್ತಾರಲ್ಲ. ಸುಮ್ಮನೆ ನಾನು ಹೇಳ್ತೀನಿ ಹೇಳಮ್ಮ, ನೀನು ನಮ್ಮ ಸುದ್ದಿಗೆ ಬಂದ್ರೆ ನಾವು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ನೀನು ಬಂದು ಇಲ್ಲಿ ಮಾತಾಡೋದೆಲ್ಲ ಮಾಡಬೇಡ. ನನ್ನ ಮಕ್ಳಿಗೆ ನಾನು ಎಂಥ ಬುದ್ಧಿ ಕಲಿಸಿದ್ದೀನಿ ಅಂತ ನಮಗೆ ಗೊತ್ತು. ಯಾಕೆ ದೀಕ್ಷಾ ಏನಾಯಿತು? ಅಲ್ಲ ನೋಡ್ಯಾಕ ಈ ಅಮ್ಮ ಬಂದ್ಬಿಟ್ಟು ಇಲ್ಲೂ ಮಿನ್ನ ಮೋಸ ಮಾಡಿದ್ರೆ ನನ್ನ ಮಗಳಿಗೆ ಯಾಕೆ ಹೇಳೋಕೆ ಬಂದಿದ್ಯಾ ಅಂತ ಹೇಳಿ ಅಮ್ಮ ಇನ್ ಮೇಲೆ ಜಗಳ ಮಾಡೋಕೆ ಬಂದೈತೆ. ಜಗಳ ಮಾಡೋಕ್ಕೇನು ಬಂದಿಲ್ಲ, ನಾನು ಹೇಳೋಕಂತ ಬಂದಿದ್ದೀನಿ ಕಣೆ. ಹೋಯ್ತಿಯಲ್ಲ ನನ್ನ ಮೇಲೆ ಕೈ ಮಾಡ್ತಿಯಲ್ಲ, ಗೊತ್ತಾಗಲ್ವಾ ನಿನಗೆ? ಇದನ್ನೇ ಮತ್ತೆ ಹೇಳಿದ್ದು, ಎಂಥ ಬುದ್ಧಿ ಕಲಿಸಿದ್ಯಾ ನೋಡಿ, ದೊಡ್ಡವ್ರು ಸಣ್ಣವ್ರು ಅಂದಂಗೆ ಹೆಂಗೆ ಕೈ ಮಾಡ್ತಾಳಲ್ಲ ಇವಳು. ನಮ್ಮ ಇವಾಗ ನಮ್ಮ ಅಪ್ಪ ನಮ್ಮಮ್ಮೆ ಒಳ್ಳೆ ಬುದ್ಧಿ ಕಲಿಸಿಲ್ಲ. ನಿನ್ನ ಮಗಳಿಗೆ ನೀನು ಒಳ್ಳೆ ಬುದ್ಧಿ ಕಲಿಸಿದ್ಯಾ ತಾನೆ? ಅವಳು ಯಾಕೆ ತಿನ್ನ ಒಳ್ಳೆಯಬೇಕು? ಕಲೆ ಹಾಕು, ಏನೋ ನಮ್ಮ ಪಂಚಾಯತಿಗೆ ಹಾಕು, ಕೇಳೋಣ. ಹಾಕ್ತೀನಿ ನೋಡು. ಕೇಳ್ತೀನಿ. ಮತ್ತೆ ಇವಳು ಹೆಂಗೆ ಬದಲು? ಮತ್ತೆ ನನ್ನ ಹೆಂಗೆ ಬದಲು ಇವಳು? ಇವಾಗ ನನ್ನ ಮಗಳು ಒದ್ದವಳೆ, ನಿನ್ನ ಮಗಳು ಎಲ್ಲ ಚೆಲ್ಲವಳೆ. ಇವಾಗ ಕಲೆ ಹಾಕು, ಗೌಡ್ರನ್ನವ್ರನ್ನೆಲ್ಲ ಕಲೆ ಹಾಕು, ಪಂಚಾಯತಿ ಮಾಡೋಣ. ಅದ್ರಾಗ ಯಾರು ತಪ್ಪು ಅಂತ ಕೇಳೋಕ್ಕಾಗುತ್ತೆ. ಅಲ್ಲ ನಿನ್ನ ಮಗಳು ತಿನ್ನ ಅನ್ನನ ಚೆಲ್ಲಿದಾಳಲ್ಲ, ಅದನ್ನ ಹೇಳೋಕ್ಕಾಗಲ್ವ? ನಾನು ನನ್ನ ಮಗಳಿಗಿನ್ನು ಬಿಡಮ್ಮ, ಹೋಗ್ಲಿ ಅನುಸರಿಸ್ಕೊಂಡು ಹೋಗು ಅಂತ ಹೇಳಿದ್ದೀನಿ ಹೊರ್ತು ನಾನಂತ ಬುದ್ಧಿ ಮಾಡಿಲ್ಲ. ಹೋಗಿ ಸುಮ್ಮನೆ ನೀನು ಇಲ್ಲಿ ಮಾತಾಡೋದಕ್ಕೆ ಬರಬೇಡ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ. ನಿಮ್ಮ ಥರ ನಾವು ಏನು ಇಲ್ಲ ಅಂತಂದ್ರೂ ನಾವು ದೌಲತ್ ಮಾಡೋಕ್ಕೆ ಹೋಗಲ್ಲ. ನಿಮ್ಮದೇ ಒಂಥರ ದೌಲತ್ತು.
ಹ್ಞೂನಮ್ಮ, ನಮ್ಮದೇ ದೌಲತ್ತು. ನಮ್ಮದೇ ಎಲ್ಲ ನಮ್ಮದೇ ಎಲ್ಲ ನಾವೇ ತಿರುಪಿ ಶೋಕಿ ಮಾಡ್ಕೊಂಡು ಓಡಾಡ್ತಿರೋದು. ಕಣಮ್ಮ, ಎಲ್ಲ ನಾವೇ ಮಾಡ್ತಾ ಇರೋದು. ಇವಾಗ ಏನಮ್ಮ, ಇವಾಗ ನಮ್ಮದೇ ತಿರುಪಿ ಶೋಕಿ. ನಮ್ಮ ಬುದ್ಧಿನೇ ಸರಿ ಇಲ್ಲ. ನಿಮ್ಮ ಬುದ್ಧಿನೇ ಸರಿ. ನೀವೇನು ಇದ್ರೂ ಇಲ್ಲ ಥರ ಇದ್ದೀರಾ. ನಿಮಗೆಲ್ಲ ಐತೆ, ನಮಗೇನು ಇಲ್ಲ. ನಾವು ಹಿಂಗಿದ್ದೀವಿ ಅಷ್ಟೇ. ಹೋಗಮ್ಮ, ಇವಾಗ ಯಾಕೆ ನೀನೇ ದೊಡ್ಡವಳು, ಹೋಗು. ಸುಮ್ಮನೆ ಮಾತಾ ಹಂಗೆ ಯಾಕಂತೀಯ ನೀನು? ಸರಿಯಾಗಿ ಅನ್ಬೇಕು ಬಂದವ್ರನ್ನ. ನಾವು ಒಬ್ರು ಸುದ್ದಿ ಹೋಗ್ಬಾರ್ದು, ಬಂದವ್ರನ್ನ ಅಮ್ದಲ್ಲೇ ಬಿಡಬಾರ್ದು. ಸರಿಯಾಗಿ ಅಂದ್ರೆ ಇನ್ನೊಂದ್ಸತಿ ಬರೋದಿಲ್ಲ. ನೋಡೋಣ. ನನ್ನ ಮಗಳ ನೀನ ಅಂತ ಹೇಳಿ ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಡ್ತೀಯ, ಹಂಗೇನೆ ಇದನ್ನು ಒಂದು ಏನಾನ ಒಂದು ಮಾಡಿಬಿಟ್ಟು ನನ್ನ ಮಗಳನ್ನ ಹೆಂಗಾನ ಮಾಡಿ ಕಳಿಸ್ಬಿಟ್ಟು ನೀನು ಏನೋ ಮಾಡಬೇಕು ಅಂತ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಂದೇನು ಪ್ಲಾನು ಅಂತ ಹೇಳಿ ಹೆಂಗೆ ತಂಗಿಗೆ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟ ಹಂಗೇನೆ ಮನೇನು ನಾನೊಬ್ಬಳೇ ಆಟ್ಪಾಯಿಸ್ಕೋಬೇಕು ಅಂತ ಹೇಳಿ ನೀನು ಮಾಡ್ತಾ ಇರೋ ಪ್ಲಾನ್ ಇದು. ಹಂಗೆ ಮಾಡ್ತೀನಿ ಅನ್ಕ. ಹೋಗಿ ಇವಾಗ ಏನು ಮಾಡ್ತೀಯ ನೋಡ್ತಿರು. ನನ್ನ ಮಗಳು ಕಾಲಿಗೆ ಬಂದು ನೀನು ಬೀಳಬೇಕು, ಹಂಗೆ ಮಾಡ್ತೀನಿ. ನನ್ನ ಮಗಳು ತಕ್ಕೆ ಬರಬೇಕು ಹುಡ್ಕೊಂಡು. ನೀನು ಹೆಂಗೆ ನೋಡು, ನಿಮಗೆ ನಮ್ಮ ಕಣ್ಣೆದ್ರಿಗೆ ಹೆಂಗೆ ಆಗ್ತೀರಾ ಅಂತ ಹೇಳಿ ನೋಡ್ತೀರಿ. ನಾವು ನನ್ನ ಮಗಳ ಸಪೋರ್ಟಿಗೆ ನಾವು ಒಯ್ದೀವಿ ನೋಡ. ನೀನಿದ್ರೆ ಹೋಗಿ ನಮ್ಮ ಅಕ್ಕನ ಸಪೋರ್ಟಿಗೆ ನಾವು ಒಯ್ದೀವಿ. ನೀನು ಇಲ್ಲಿ ಮಾತಾಡೋದಕ್ಕೆ ಬರಬೇಕು. ಇವಳಿಗೇನು ಬೇಕು? ಸುಮ್ಮನಿರ್ಬೇಕಪ್ಪ. ಅಲ್ಲ, ಏನೇನೋ ಮಾತಾಡೋದಕ್ಕೆ ಬಂದಿದ್ದಾಳಲ್ಲ, ಏನು ಬೇಕು ಅಂತ ಹೇಳಿ. ಅಲ್ಲ, ಏನಂತ ಬಂದು ಇಲ್ಲಿ ಮಾತಾಡೋದಕ್ಕೆ ಆ ಮಗ ಈಕೇನು ಮಾತಾಡ್ತಾ ಇದ್ದಾಳೆ ಇವಳು? ಅಮ್ಮ ಸುಮ್ಮನೆ ಓಕೆ, ಏನು ಮಾಡೋಕ್ಕೆ ಕೆಲಸ ಇಲ್ಲ, ಜಗಳಕ್ಕೆ ಮಾಡೋಕ್ಕೆ ಕಾಲು ಕೆರ್ಕೊಂಡು ಬರ್ತಿರ್ತಾವೆ ಅಂತ ಕಣ್ಮೇಲೆ ನಾವೇ ಸುಮ್ಮನಿರ್ಬೇಕು. ಇಲ್ಲ ಕಣೆ ಅಕ್ಕ, ಸುಮ್ಮನಿರಬಾರ್ದು. ಅದ್ಯಾಕೆ ಸುಮ್ಮನಿರಬೇಕು? ಏನು ಅವಳ್ದು ಅದೇನು ಕಂಪ್ಯೂಟರ್? ನಾನು ಅದಕ್ಕೆ ಹೇಳಿದ್ದು, ಕಲೆ ಅಂತ ಹೇಳಿ ಅನ್ನೋದನ್ನ ಅದನ್ನ ಕರ್ಕೊಂಬರ್ಲಿ ಹೇಳು. ಹೇಳ್ತೀವಾಗಲೆಲ್ಲ ಯಾಕೆ ಮಾತಾಡಬೇಕು? ನಾವು ದುಡ್ಡು ಕೊಟ್ಟು ತೊಗೊಂಡಿರೋದು. ನಾನು ಅದಕ್ಕೆ ದೇವಸ್ಥಾನದ ಮುಂದೆ ಹೋಗೋಣ ಅಂದಿದ್ದು. ನಮ್ಮ ಅಮ್ಮಗೆ ಅಂತ ಬುದ್ಧಿ ಕಲಿಸಿದ್ದು, ಇಂಥ ಬುದ್ಧಿ ಕಲಿಸಿದ್ದು. ಅವಳೆಂಥ ಬುದ್ಧಿ ಕಲಿಸಿದಾಳೆ ಮತ್ತು ಅವ್ಳ ಮಗಳಿಗೆ ತಿನ್ನ ಅನ್ನ ಚೆಲ್ಲ ಅಂತ ಬುದ್ಧಿ ಕಲಿಸಿದ್ದಾಳೆ ಅವ್ಳ ಮಗಳಿಗೆ. ಅದನ್ನಂತೆ ನೋಡ್ಸಿ ಅದಕ್ಕೆ ಸುಮ್ಕಾಗ್ಬಿಟ್ಲು. ಅವಳು ಹೇಳವಳೆ. ಅವಳು ಹೇಳಿರೋದಕ್ಕೆ ಇವಳು ಬಂದವಳೆ. ಮಾನ ಮರ್ಯಾದಿದ್ದವಾಗಿದ್ರು ಬರ್ತಾ ಇರಲಿಲ್ಲ. ನಾವು ಬಿಡು ಹೋಗ್ಲಿ ಅಂತ ನಾನು ಇನ್ನು ಇವಳಿಗೆ ಹೇಳ್ತೀನಿ ಹೊರ್ತನು ನಾವು ಅವ್ರನ್ನ ಬೈಕೊಂಡಿಲ್ಲ. ಅಲ್ಲಿ ನಮ್ಮ ಮೇಲೆ ಬಂದಿದ್ದಾಳೆ ಅಂದ್ರೆ ನಾವು ಬಿಡಲ್ಲ. ನನ್ನ ಮಗಳಿಗೆ ಏನು ತೊಂದರೆ ಆಗಕ್ಕೋನು ಏನೋ ತಿಳ್ಕೊಂಡವ್ರು ಅವರು ಯಾಕೆ ಸುಮ್ಕಿದ್ದಾರೆ ಅಂತ ಹೇಳಿ. ನಮ್ಮ ಪಾಡಿಗೆ ನಾವು ಸುಮ್ಕಿದೀವಿ ತಾನೇ. ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಇವಳೆಂಥ ಬುದ್ಧಿ ಕಲಿಸಿದಾಳೆ ಮತ್ತು ಮಗಳಿಗೆ. ಅದೇ ಕಣಮ್ಮ, ಸುಮ್ಮನಿದ್ದಷ್ಟು ಇವ್ರದ್ದು ಜಾಸ್ತಿ ಆಗುತ್ತೆ. ನಾವು ಸುಮ್ಮನೆ ಇರಬಾರ್ದು. ಅವ್ರು ಅಂದಂಗೆ ಅಂದರೆ ಮತ್ತೆ ನಾನು ದೀಕ್ಷಾ ಹೇಳ್ದಂಗೆ ಅವ್ರು ಅಂದಂಗೆ ಅಂದರೆ ಮಾತ್ರ ಇವಾಗ ಅರ್ಥ ಮಾಡ್ಕೊಂತಾರೆ. ಹೇಳಿಲ್ಲ ಅಂತಂದರೆ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಸುಮ್ಕಿದ್ದಾರೆ ಏನು ಅಂತ ಹೇಳಿ ನಮ್ಮ ಮೇಲೆಲ್ಲ ಇಲ್ಲೋದು ಗಾಂಚಲೆ ಮಾಡ್ತಾರೆ. ಮಾಡ್ತಾರೆ. ಹೆಂಗೆ ಮಾಡ್ತಾರೆ ನೋಡು. ನಾವು ಸುಮ್ಮನೆ ಇದ್ದಂಗೆಲ್ಲನ. ನಾನು ಎಷ್ಟು ಸುಧಾರಿಸಿದ್ದೀನಿ ಗೊತ್ತಾ? ಅಮ್ಮ ಬಿಡಮ್ಮ ಅಂತ ಒಂದೇ ಮನೇಲಿ ಇದ್ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ, ಇಂಥ ಸಮಸ್ಯೆಗಳು ಬರ್ತವೆ. ವಾರ್ಗಿತ್ತರ ಇದ್ದಾರೆ ಅಂದಮೇಲೆ ಇಂಥವೆ ನನ್ನ ಸಮಸ್ಯೆಗಳು ಇರ್ತವೆ ಅಂತ ಹೇಳಿ ಅಮ್ಮ ಹೇಳೋಕ್ಕೆ ನಾನು ಎಷ್ಟು ಅನುಸರಿಸ್ಕೊಂಡು ಹೋಗಿದ್ದೀನಿ. ಭಕ್ತಿ ಮಕ್ಕೆಲ್ಲ ಹಂಗೆ ಮಾಡ್ಬೇಡ್ಕಣಮ್ಮ ಅಂದೈತೆ ಅಮ್ಮಯ್ಯ. ನಾನು ಎಷ್ಟೊಂದು ಅನುಸರಿಸಿದ್ದೀನಿ ದೀಕ್ಷಾ. ಇಷ್ಟೆಲ್ಲ ಆದರೂ ಅವಳು ಅರ್ಥ ಮಾಡ್ಕೊಂಡು ಸುಮ್ಮನಿರೋದು ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಯಾರು ಸುಮ್ಕಿರ್ತಾರೆ ಹೇಳು? ಎಷ್ಟು ದಿವಸ ನಾನು ಇಲ್ಲೋಡು ಅವಳಿಗೊಂದು ಏನೇನು ತಗೊಂಬ ಅಂತ ಹೇಳಲಿಲ್ಲ, ಏನಿಲ್ಲ. ಎಷ್ಟು ನನ್ನ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ ಗೊತ್ತೇ. ಅಂಥದ್ರಾಗೂ ಹಿಂಗೆ ಮಾಡಿದ್ರೆ ನಮಗೆ ಬೇಜಾರಾಗಕ್ಕಿಲ್ವಾ? ಅದೇ ನೋಡು, ನೀನು ಯಾವಾಗ ಎಲ್ಲ ಮಾಡಿಟ್ಟ ಅವ್ರ ಮದುವೆ ಆದಾಗಿಂದನೂ ನೀನು ತರಕಾರಿ ತಾಂಬರಪ್ಪ, ಮನೆಯಾಗೆ ಸಕ್ಕರೆ ಇಲ್ಲ, ಟೀ ಪುಡಿ ಇಲ್ಲ, ತರಕಾರಿ ಇಲ್ಲ, ಎಣ್ಣೆ ಇಲ್ಲ, ಮನೆಗೆ ಏನು ಬೇಕು ರೇಷನ್ನು ಎಲ್ಲ ಇಂಥದ್ದು ಖಾಲಿ ಆಗೈತೆ ಅಂತೇಳಿ ಜವಾಬ್ದಾರಿಯಿಂದ ಎಲ್ಲ ಒಪ್ಪಿಸಿದ್ರೆ ಅವಾಗ ಅವ್ರಿಗೆ ಜವಾಬ್ದಾರಿ ಬರೋದು. ನೀನು ಯಾವಾಗ ಬಿಡು ಹೋಗ್ಲಿ ಅಂತ ಯಾವಾಗ ಅದು ಬಿಟ್ಟ ಅದೇ ಅತಿಯಾಗಿದ್ದ ಅಷ್ಟೇ. ಆವಾಗಲೇ ಅದು ಎಡವಟ್ಟಾಗಿದ್ದು. ಅವಾಗಿಂದ ಹಿಂಗೆ ಮಾಡಿದರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಅಯ್ಯೋ ಕೇಳ್ತಾರಪ್ಪ, ನಮಗೂ ಜವಾಬ್ದಾರಿ ಅನ್ನೋದು ಐತೆ ಅನ್ನೋದು ಅವ್ರಿಗೂ ಮನಸ್ಸಲ್ಲಿರೋದು ಜವಾಬ್ದಾರಿ ಅನ್ನೋದು. ನಾನು ಎಷ್ಟು ಹೇಳಿದ್ದೀನಿ, ಬಿಡತ್ತ ಹೋಗ್ಲಿ, ಅಡುಗೆ ಮಾಡಲ್ಲ ಕಣಮ್ಮ, ತಿಂಡಿ ಮಾಡಲ್ಲ ಕಣಮ್ಮ, ಬಿಡಮ್ಮತ್ತ ಹೋಗ್ಲಿ, ನೀನೇ ಒಂದು ಕೆಲಸ ಮಾಡ್ತಿ, ಏನು ಮಾಡಲಿ ಅಂತ ನಾನು ಹಿಂಗೆ ಹೇಳಿದ್ದೀನಿ ಹೊರತು ನಾವು ನಮ್ಮ ಮಕ್ಕಳಿಗೆ ಕೆಟ್ಟ ಬುದ್ಧಿ ಹೇಳ್ಕೊಡಲ್ಲ. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಯಾವತ್ತೂ ಕೆಟ್ಟ ಬುದ್ಧಿ ಹೇಳ್ಕೊಡಾರಲ್ಲ ನಾವು. ತಿಂದು ನಮ್ಮಯ್ಯ ಹೆಂಗೆ ಹೇಳೋದಕ್ಕೆ ಬಂದಿದ್ದಾಳೆ, ಎದ್ರುಕೊಬಿಡ್ತಾರೆ ನಾವು ಹೇಳಿದ ತಕ್ಷಣ ಅಂತೇಳಿ ಎದುರ್ಸಕ್ಕೆ ಬಂದಿದ್ದಾರೆ. ನಮ್ಮಮ್ಮಯ್ಯ ಸ್ವಲ್ಪ ಏನೋ ಒಳ್ಳೇದಾಗಕ್ಕೆ ಇಷ್ಟು ದಿವಸನ ಬಿಡು ಹೋಗ್ಲಿ ಅಂತೇಳಿ ಒಳ್ಳೇದು ಹೇಳೈತೆ ಹೊರ್ತು ನಮ್ಮಮ್ಮ ಯಾರಿಗೂ ಕೆಟ್ಟೋಗ್ಲಿ ಹಾಳಾಗೋಗ್ಲಿ ಅಂತ ಯಾವತ್ತೂ ಇಂಥ ಬುದ್ಧಿ ಮಾಡಿಲ್ಲ ನಮ್ಮಮ್ಮ. ನೋಡಿದ್ರಲ್ಲ ನೀವೇನೆ, ಇಷ್ಟು ದಿವಸ ಸ್ಟೋರಿ ಸ್ಟಾರ್ಟ್ ಆದಾಗಿಂದ ಯಾರಿಗಾನ ಆತ ಕೆಟ್ಟದ್ದು ಮಾಡೈತಾ? ನಮ್ಮಮ್ಮ ಯಾರು ತಂಟೆಗೂ ಹೋಗಲ್ಲ, ಸುಮ್ಮನೆ ನಮ್ಮ ಪಡೆಗೆ ನಮಗಿರ್ತೀವಿ ನಮ್ಮ ಮನೆಯವ್ರಿಗೆ ನಾವು ಅಷ್ಟೇ. ನಮ್ಮಮ್ಮ ಅದನ್ನು ಸಹಿಸ್ಕೊಂಬಲ್ಲ. ಇವಳು ಯಾರನ್ನೂ ಅಣ್ಣ ತಮ್ಮಳು ಸೇರಲ್ಲ, ಯಾರ ಮನೆ ತಕ್ಕ ಹೋಗಲ್ಲ, ಎಲ್ಗೂ ಹೋಗಲ್ಲ. ಹೋದ್ರೆ ಸುಮ್ಮನೆ ಸಮಸ್ಯೆಗಳು ಎಲ್ಲ ಕೇಣಿಕಿ ತಪತಿ ಅಂತ ಹೋಗಲ್ಲ. ಅದಕ್ಕೇ ಹೋಗಲಿಲ್ಲ ಅಂದರೆ ಒಂಥರ ಮಾತಾಡ್ತಾರೆ, ಹೋದ್ರು ಒಂಥರ ಮಾತಾಡ್ತಾರೆ. ಏನು ಮಾಡೋದು ಈ ಥರ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.